ಇವತ್ತಿನ ದಿವಸ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಒಂದು CIT ಸಂಯೋಜಿತ ಒಂದು ಸಂಘಟನೆ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ಈ ಒಂದು CIT ಸಂಯೋಜಿತ ಈ ಒಂದು ಸಂಘಟನೆ ನೇತೃತ್ವದಲ್ಲಿ ಬರ್ತಕ್ಕಂತಹ ಗ್ರಾಮ ಪಂಚಾಯತಿ ನೌಕರರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಬಿಸಿ ಊಟದವರಾಗಿರ್ಬೋದು, ಹಾಗೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛ ವಾಹಿನಿ ಒಂದು ವಾಹನ ಚಾಲಕರಾಗಿರ್ಬೋದು, ಹಾಗೂ ಕಸ ಗುಡಿಸೋರಾಗಿರ್ಬೋದು, ಪಂಪ್ ಆಪರೇಟರ್ದು. ಅದೇ ರೀತಿಯಾಗಿ ನಮ್ಮ ಈ ಒಂದು ಸಂಘಟನೆಗೆ ಏನಪ್ಪ ಅಂದ್ರೆ ಈಗ ಕೇಂದ್ರ ಸರ್ಕಾರ ಒಂದು ಕೆಲವೊಂದು 4 ಕಾನೂನುಗಳನ್ನು ತಂದಿದೆ. ಆ ಕಾನೂನುಗಳಿಂದ ಏನಪ್ಪ ಅಂದ್ರೆ ನಮ್ಮ ಕಾರ್ಮಿಕರಾಗಿರ್ಬೋದು, ಪಂಚಾಯತಿದವರಾಗಿರ್ಬೋದು, ಕಟ್ಟಡ ಕಾರ್ಮಿಕರು ಎಲ್ಲರಿಗೂ ಒಂದು ಅನ್ಯಾಯವಾಗುವಂಥ ಸಂಭವ ಇರೋದ್ರಿಂದ ಎಲ್ಲರೂ ಒಂದು ಬಹಿಷ್ಕಾರ ಹಾಕುವ ಸಲುವಾಗಿ ಒಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸಂಘಟನೆಗಳು ಒಗ್ಗಟ್ಟಿನಲ್ಲಿ ನಾವು ಈಗ ನಮ್ಮ ಸಲೀಂ ಚಿತ್ತಾಪುರಿ ಅವರು ಇದ್ದಾರೆ ಜಿಲ್ಲಾಧ್ಯಕ್ಷರು, ಅವರಾಗಿರ್ಬೋದು, ನಮ್ಮ ಇನ್ನಿತರ ಸಂಘಟನೆಗಳು ಎಲ್ಲ ಒಗ್ಗಟ್ಟಿನಲ್ಲಿ ನಾವೇನಪ್ಪ ಅಂದ್ರೆ ಇವತ್ತು ಮುಷ್ಕರ ಹಾಕೊಂಡಿದ್ದೀವಿ. ಒಂದು ಮುಷ್ಕರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮುಷ್ಕರವನ್ನು ಯಶಸ್ವಿಗೊಳಿಸಿದ್ದೀವಿ. ಈ ಒಂದು ಮುಷ್ಕರ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾವು ತಿಳಿಸ್ತಾ ಇದ್ದೀನಪ್ಪ, ನೀವು ತಾವು ತರ್ತಕ್ಕಂಥ ಕಾನೂನುಗಳು ಕಾರ್ಮಿಕರ ವಿರೋಧಿ ಇವೆ, ಕಾರ್ಮಿಕರ ಪರವಾಗಿ ಯಾವುದಿಲ್ಲ, ನೌಕರ ಪರವಾಗಿ ಯಾವುದು ನೀವು ಕಾನೂನುಗಳು ತರ್ತಾರಲ್ಲ, ಏನಾದರೂ ನೀವು ಕಾರ್ಪೊರೇಟ್ಗಳಾಗಿರ್ಬೋದು, ಕಂಪ್ನಿಗಳ ಪರವಾಗಿ ತಾವು ಕಾರ್ಯನಿರ್ವಹಿಸುತ್ತಿದ್ದೀರಿ ಅಂತ ಹೇಳಿಕೆಯಿಂದ ಈ ಒಂದು ಸಂಘಟನೆಯ ಒಂದು ಹೋರಾಟದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ನೀಡ್ತಾ ಇದ್ದೀವಿ. ತಾವು ಏನಾದರೂ ಈ ಕಾನೂನುಗಳು ಪಾಸ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇವು ಏನದ ತಾವು ಮಾಡಿದಂಥ ಕಾನೂನುಗಳು ಹಿಂಪಡೆಯಬೇಕೆಂದು ಈ ಒಂದು ಸಂಘಟನೆಯ ಹೋರಾಟ ಮುಖಾಂತರ ಇವತ್ತು ನಾವು ಈ ಒಂದು ಸರ್ಕಾರಕ್ಕೆ ನಾವು ಮನವರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಕನಿಷ್ಠ ಕೂಲಿ ಕೊಡ್ತಾ ಇಲ್ಲ ಸರ್, ನಮಗೆ ಎಲ್ಲರಿಗೂ ಕನಿಷ್ಠ ಕೂಲಿ ನಾವು 36,000 ಕನಿಷ್ಠ ಕೂಲಿ ಕೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಮಾಡಿದಂಥ ಕಾನೂನಲ್ಲಿ ಒಂದು ವ್ಯಕ್ತಿಗೆ ಇವತ್ತು ದಿನಬಳಕೆ ವಸ್ತುಗಳಾಗಿರ್ಬೋದು, ಬೆಲೆ ಏರಿಕೆಗೆ ಅನುಗುಣವಾಗಿ ನಮಗೆ 36,000 ರೂಪಾಯಿ ಸಂಬಳ ಸಿಗಬೇಕು, ನಮಗೆ 12,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಒಂದು ನಮಗೆ ಕೊಡ್ತಾ ಇಲ್ಲ, ಅದು ಸೇವಾ ಹಿರಿತನ ಇಲ್ಲ, ನಮಗೆ ಅದು ಪಿಂಚಣಿ ಇಲ್ಲ. ಅದೇ ರೀತಿಯಾಗಿ ಇವೆಲ್ಲ ಕೆಲವೊಂದು ಬೇಡಿಕೆಗಳು ಇಟ್ಕೊಂಡು ನಾವು ಅನೇಕ ಹೋರಾಟಗಳು ಮಾಡಿದ್ದೀವಿ. ಕಳೆದ ಒಂದು ನವೆಂಬರ್ನಲ್ಲಿ ಒಂದು ನಮ್ಮ RDPR ಮಂತ್ರಿಯವರು ಮನೆ ಮುತ್ತಿಗೆ ಹಾಕುವಂಥ ಕೆಲಸನೂ ಮಾಡಿದ್ದೀವಿ ನಾವು. ಅವರು ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದರು, ಮಾತು ಕೊಟ್ಟ ಮೇಲೆ ನಾವು ಸ್ಟ್ರೈಕ್ ಬೆಂಗಳೂರಲ್ಲಿ ಹಿಂತೆಗೆದುಕೊಂಡಿದ್ದೀವಿ. ಅವರು ಒಂದು ತಿಂಗಳಲ್ಲಿ ಮಾಡಿದಿಲ್ಲ, ಮನೆ ಮುತ್ತಿಗೆ ಹಾಕಿ ಅವರೇ ಮಾತು ಕೊಟ್ಟಿದ್ರು. ಆ ತರ್ಕ ಮಾಡಿದ್ರು ಭೀ ಅವರು ಮಾಡ್ತಾಯಿಲ್ಲ. ಯಾಕೆ ಮಾತಿಗೆ ತಪ್ತಾ ಇದ್ದಾರೆ ಸಚಿವರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಮ್ಮ ನೌಕರ ಪರವಾಗಿ, ಕಾರ್ಮಿಕರ ಪರವಾಗಿ ಯಾವುದೇ ರೀತಿಯ ಒಂದು ಯೋಜನೆಗಳು ಹಾಕೋತಾ ಇಲ್ಲ, ನಮ್ಮ ವಿರೋಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮುಖಾಂತರ ಹೇಳ್ತಿದ್ದೆ. ನಾಗರಾಜ್ ಬಂಗೂರ್ ಅಂತ, ನಾನು ಗ್ರಾಮ ಪಂಚಾಯತ್ ನೌಕರ ಸಂಘ जिलाध्यक्ष। पूरा ऑल इंडिया के अंदर एक एहतजाज किया जा रहा है, एक प्रोटेस्ट किया जा रहा है। इसका मकसद वो ये है कि जो छोटे छोटे जो काम करने वाले हैं, जो कार्यकर्ता हैं, पंचायत में जो काम करते हैं, आंगनवाड़ी में जो काम करते हैं, जितने भी जो छोटे छोटे जॉब करने वाले हैं, उनको सबसे पहले गवर्नमेंट कॉन्ट्रैक्ट बेसिस पे ले रही है, डायरेक्ट उनका अपॉइंटमेंट नहीं कर रही है। और इस तरह के जो फिर और उस पर सिर्फ 4 कानून ला करके गवर्नमेंट उनका पूरा हक ख़त्म करना चाहती है। आज लेडीज़ को ये बोला जा रहा है कि तुम पाली से ड्यूटी करना पड़ेगा, रात में भी ड्यूटी करना पड़ेगा तुमको। जब तुम्हारी पाली रात में आई तो रात में भी ड्यूटी करना पड़ेगा। आप बताइए कि एक लेडीज़ को रात की ड्यूटी कैसे की जा सकती है? इस तरह से ये जो कानून जो गवर्नमेंट बना रही है, ये कानून इस तरह का जो है ना, एक जन विरोधी कानून है, रैतर विरोधी कानून है, यानी किसान विरोधी कानून है। इस कानून की हम खंडन करते हैं, इस कानून के हम विरोध करते हैं। इसके लिए आज ऑल इंडिया सतह पे एक एहतजाज किया जा रहा है। हम ये जो यानी वेलफेयर पार्टी ऑफ इंडिया की जानिब से भी जो ये प्रोटेस्ट किया जा रहा है, हम उसको पूरी तरह से सपोर्ट करते हुए उनके साथ में खड़े हैं। अगर गवर्नमेंट ये बात को नहीं मानती है तो इससे बड़ा प्रोटेस्ट, इससे बड़ा हम एहतजाज आने वाले दिनों में करेंगे। जब तक ये कानून को ख़त्म नहीं करती, 4 पॉइंट जो ला रही है गवर्नमेंट, इसको जब तक ख़त्म नहीं करती, इसको हम इसको विरोध करते रहेंगे। सलीम अहमद के साथ ये गवर्नमेंट जब से बनी है, आज हम स्टेट गवर्नमेंट की बात करें या सेंट्रल गवर्नमेंट की बात करें, दोनों गवर्नमेंट भी जो है ना कोई पब्लिक का सेवा, पब्लिक को भलाई के लिए कोई काम नहीं कर रही है। वो खाली गवर्नमेंट ये देख रही है कि उद्योगपति को कैसा सपोर्ट मिलना, वो इस तरह का जो है ना काम कर रही है। और एक बात क्या है कि भाई ये कानून गवर्नमेंट ये बोलती है कि भाई हम किसान के फेवर में बात कर रहे हैं, किसान के फेवर में कोई बात नहीं हो रही है साहब। ये कार्यकर्ता के फेवर में काम कर रहे हैं, कोई उनके फेवर में काम नहीं हो रहा। अगर उनके फेवर में हो रहा तो उनके पेमेंटों को बढ़ाओ, उनको परमिट जॉब दो, क्यों कॉन्ट्रैक्ट बेसिस पे उनको आप अपॉइंटमेंट कर लेके उनको रवा रहे पहले। तो इस तरह का जो बात है ये बिल्कुल जन विरोधी कानून है साहब, इसका हम विरोध कर रहे हैं। आपका नाम? सलीम अहमद चितापुरी, डिस्ट्रिक्ट प्रेसिडेंट WPI ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕಲಬುರಗಿ। ನನ್ನ ಹೆಸರು ಹೇಳ್ರಿ. ನನ್ನ ಹೆಸರು ಶರಣಬಸಪ್ಪ ಅಂತೇಳಿ. ನಾವು ಕರ್ನಾಟಕ ರಾಜ್ಯ ವೈದ್ಯಕೀಯ ಪ್ರತಿನಿಧಿಗಳ ಸಂಘದಿಂದ ಕರ್ನಾಟಕ ಮೆಡಿಕಲ್ ಸೇಲ್ಸ್ ಆ್ಯಂಡ್ ರಿಪ್ರೆಸೆಂಟೇಟಿವ್ ಅಸೋಸಿಯೇಷನ್ನಿಂದ ಇವತ್ತಿಂದು ದೇಶವ್ಯಾಪಿ ಮುಷ್ಕರದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆ ರಾಜ್ಯ ಸರ್ಕಾರಕ್ಕೆ ಅಂದರೆ 8 ಗಂಟೆಯ
ಕೆಲಸ ಮಾಡುವ ಸಮಯ ನಿಗದಿ ಮಾಡಿ ಅಂತೇಳಿ ಬೇಡ್ಕೊತಾ ಇದ್ದೀವಿ. ಮತ್ತು ಬೇರೆ ಯಾವುದೇ ರೀತಿಯಿಂದ ನಮಗೆ ಮಾನಿಟರಿ ಬೆನಿಫಿಟ್ಸ್ ಏನು ಬೇಕಿಲ್ಲ, ನಮ್ಮ ಸಮಯ ನಿಗದಿ ಮಾಡಿ ರಾಜ್ಯ ಸರ್ಕಾರ ಮತ್ತು ಮಿನಿಮಮ್ ವೇಜಸ್ಸು 26,910 ರೂಪಾಯಿ ನಿಗದಿ ಮಾಡಿ ನಾವು ಕರ್ನಾಟಕ ರಾಜ್ಯ ವೈದ್ಯಕೀಯ ಪ್ರತಿನಿಧಿಗಳು ಕರ್ನಾಟಕದಲ್ಲಿ 5,000 ಜನರಿದ್ದೇವೆ. ಗುಲ್ಬರ್ಗಾದಲ್ಲಿ 800ರಿಂದ 1,000 ಜನ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮದು 1976ರಲ್ಲಿ ಸೇಲ್ಸ್ ಪ್ರಮೋಷನ್ ಎಂಪ್ಲಾಯ್ ಆ್ಯಕ್ಟ್ ಅಂತೇಳಿ ನಮ್ಮ ಸಲುವಾಗಿ ಒಂದು ಕಾನೂನಿದೆ. ಅದು ಕೇಂದ್ರ ಸರ್ಕಾರ ಮರ್ಜ್ ಮಾಡ್ತಾ ಇದೆ ಕೋಡಲ್ಲಿ. ಅದು ಮರ್ಜ್ ಮಾಡಬಾರ್ದು, ನಮ್ಮ ಕಾನೂನು ಅದೇ ರೀತಿ ಕಂಟಿನ್ಯೂ ಆಗಬೇಕು ಅಂತೇಳಿ ನಮ್ಮ ಕಳಕಳಿಯ ಬೇಡಿಕೆ ಇದೆ. 2012ರಲ್ಲಿ ಕರ್ನಾಟಕ ರಾಜ್ಯ ಗೆಜೆಟ್ ನೋಟಿಫಿಕೇಶನ್ ನಮ್ಮ 8 ಅವರ್ಸ್ ವರ್ಕ್ ಬಗ್ಗೆ ಕೊಟ್ಟಿತ್ತು. ಆದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಫಾರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಹೈಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡಿದ್ರು. ಮೊನ್ನೆ ಆರ್ಡರ್ ಬಂದಿದೆ, ಲೇಬರ್ ಕಮಿಷನರ್ಗೆ ಆ ಪವರ್ ಇಲ್ಲ, ಅದ್ರ ಸಲುವಾಗಿ ಅಂತ ನೀವು ಟೆಕ್ನಿಕಲ್ ಇಶ್ಯೂಸ್ ಹೇಳಿದೆ ಹೈಕೋರ್ಟು. ಅದ್ರ ಸಲುವಾಗಿ ನೀವು ರಾಜ್ಯ ಸರ್ಕಾರದಿಂದ ಇನ್ನೊಮ್ಮೆ ನೀವು ಅಧಿಸೂಚನೆ ಹೊರಡಿಸ್ರಿ ಅಂತೇಳಿ ಅಂತ ಕೇಳ್ಕೊತಾ ಇದ್ದೀವಿ. ಅದ್ರ ಸಲುವಾಗಿ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಮೊದಲನೇ ಬೇಡಿಕೆ ಅಂದರೆ ನಮ್ಮ ಸಮಯ ನಿಗದಿ ಮಾಡಿರಿ. 8 ತಾಸು ಏನು ಎಲ್ಲ ಕಾರ್ಮಿಕರಿಗೆ ಇರುತ್ತೆ ಅದೇ ಥರ ನಮಗೂ ಸಹ ಸಮಯ ನಿಗದಿ ಮಾಡಿರಿ ಅಂತೇಳಿ ಕೇಳ್ಕೊತೀವಿ. ಲೇಬರ್ ಆ್ಯಕ್ಟ್ ಯಾಕೆ ಹೇಳಿದಂತ ಬಟ್ ಅಲ್ಲಿ ಆ ಟೆಕ್ನಿಕಲ್ ಇಶ್ಯೂದಲ್ಲಿ ಈ ಸಮಯ ನಿಗದಿ ಮಾಡೋದ ಲೇಬರ್ ಕಮಿಷನರ್ಗೆ ಪವರ್ ಇಲ್ಲ ಅಂತೇಳಿ ಹೈಕೋರ್ಟ್ ಹೇಳಿದೆ. ಸೆಕ್ರೆಟ್ರಿಯೇಟ್ ಲೇಬರ್ ಸೆಕ್ರೆಟ್ರಿಯೇಟು ಮತ್ತು ಈ ಟೆಕ್ನಿಕಲ್ ಅಂದರೆ ಯಾವುದು ಹಂತವಾಗಿ ಪಾಸಾಗಿ ಬರಬೇಕು ಆ ಥರ ನಿಮ್ಮ ಆರ್ಡರ್ 2012ರಲ್ಲಿ ಬಂದಿಲ್ಲ. ಓನ್ಲಿ ಲೇಬರ್ ಕಮಿಷನರ್ ಮಾತ್ರ ನೋಟಿಫಿಕೇಶನ್ ಮಾಡಿದ್ದಾರೆ. ಅದರ ಸಲುವಾಗಿ ಇದು ವ್ಯಾಲಿಡ್ ಆಗಲ್ಲ ಅಂತೇಳಿ ಹೈಕೋರ್ಟ್ ಹೇಳಿದೆ. ಈಗ ಇನ್ನೊಮ್ಮೆ ಅವರೇ ಸೂಚನೆ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ, ನೀವು ಅಂತ ಇವರಿಗೆ ನಿಗದಿ ಮಾಡಿರಿ, ಆದರೆ ಕರೆಕ್ಟಾಗಿ ಇವರಿಗೆ ಹೊಂದಾಣಿಕೆ ಆಗುವಂತೆ ನೀವು 8 ತಾಸಿನ ಸಮಯ ನಿಗದಿ ಮಾಡ್ಬೇಕಂತೇಳಿ ಹೈಕೋರ್ಟ್ ಹೇಳಿದೆ. ಈಗ ಅನ್ಸಂತ ಸರ್ ನನಗೆ ನ್ಯಾಯ ಸಿಗ್ತದೆ ಅಂತ. ನ್ಯಾಯ ಈಗ ನಾವು ಯಾವಾಗಲೂ ಆ್ಯಸ್ ಎ ಭಾರತದ ಪ್ರಜೆಯಾಗಿ ನಾವು ನ್ಯಾಯಾಂಗ ನಾವು ಮರ್ಯಾದೆ ಕೊಡಲೇಬೇಕು, ನಾವು ಪಾಲನೆ ಮಾಡಲೇಬೇಕು. ಅದಕ್ಕೆ ಹೈಕೋರ್ಟ್ ಏನು ಬೇಡ ಅಂತ ಹೇಳಿಲ್ಲ. ಈ ಕಾರ್ಮಿಕರಿಗೆ ಹಕ್ಕಿದೆ, 8 ಗಂಟೆ ಸಮಯ ನಿಗದಿ ಮಾಡೋದು ಹಕ್ಕಿದೆ. ಅದು ನೀವು ಒಂದು ವೇದಕ್ಕೆ ತೋಳಿ ಸರ್ಕಾರ ಏನು ತಪ್ಪು ನಿರ್ಧಾರ ಮಾಡಿದೆ 2012ರಲ್ಲಿ ಆ ನಿರ್ಧಾರವನ್ನು ಸರಿಪಡಿಸ್ರಿ ಅಂತೇಳಿ ಸರ್ಕಾರಕ್ಕೆ ಸೂಚನೆ ಮಾಡಿದ್ದಾರೆ. ಸೊ ಅದಕ್ಕೆ ಮಾಡ್ತೀರಂತ ಮುಂದೆ ಹೈಕೋರ್ಟ್ ಈಗ ಆಲ್ರೆಡಿ ಆರ್ಡರ್ ಮಾಡಿದೆ, ಅವರು ವಿರುದ್ಧವಾಗಿ ಹೇಳಿಲ್ಲ. ಎಲ್ಲ ಕಾರ್ಮಿಕರಿಗೆ ಹಕ್ಕಿದೆ 8 ಗಂಟೆ ನಿರ್ಧಾರ ಮಾಡುವಂಥದ್ದು. ಅದಕ್ಕೆ ರಾಜ್ಯ ಸರ್ಕಾರಕ್ಕಿಂತ ಲೇಬರ್ ಕಮಿಷನರ್ ಹತ್ರ ಅದು ಅಥಾರಿಟಿ ಇಲ್ಲ. ನೀವು ಲೇಬರ್ ಸೆಕ್ರೆಟ್ರಿಯೇಟು ಮತ್ತು ಈ ಕಾರ್ಮಿಕ ಮಂತ್ರಿ ಆ ವಿಭಾಗದಿಂದ ನೀವು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ದಾರೆ. ನಿಮ್ಮ ಹೆಸರು? ಶರಣಬಸಪ್ಪ ಅಂತೇಳಿ, ನಾನು ರಾಜ್ಯ ಸೆಕ್ರೆಟ್ರಿಯೇಟು. ಇವರು ಪ್ರಜ್ವಲ್ ಅಂತೇಳಿ ಇದು ಗುಲ್ಬರ್ಗ ಯೂನಿಟ್ ಸೆಕ್ರೆಟರಿ. ಕರ್ನಾಟಕ ಸರ್ಕಾರ